ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೆನ್ನೆ ಲಾಗನ್ನು ಇವತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವತ್ತು ನೈವೇದ್ಯಕ್ಕೆಲ್ಲ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಅರ್ಧ kg ಚಿರೋಟಿ ರವೆ ತೊಗೊಂಡು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದಕ್ಕೆ ಡ್ರೈ ಫ್ರೂಟ್ಸು, ಕೊಬ್ಬರಿ ತುರಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಇಟ್ಕೊಂಡಿದ್ದೀನಿ. ಅರ್ಧ kg ಚಿರೋಟಿ ರವೆಗೆ ಅರ್ಧ kgಗೂ ಸ್ವಲ್ಪ ಕಡಿಮೆ ಆಗೋಷ್ಟು ಸಕ್ಕರೆ ತೊಗೋಬೇಕು. ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಕುದಿ ಬರಬೇಕು. ಕುದಿ ಬಂದ ತಕ್ಷಣ ರವೆ ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ತಿರುಗಿಸ್ಕೊಂಡು ಒಂದು 5 ಮಿನಿಟ್ಸು ಲೋ ಫ್ಲೇಮಲ್ಲೇ ಬೇಯಬೇಕು. ಅದು ರವೆ ಬೆಂದಾದಮೇಲೆ ತೆಗೆದುಬಿಟ್ಟಿದೆ. ಈ ರೀತಿ ಉಂಡೆ ಕಟ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಉಂಡೆ. ನಾನು ನೆಕ್ಸ್ಟು ಯಾವಾಗಲಾದರೂ ಗಣೇಶ ಹಬ್ಬಕ್ಕೆ ಮಾಡುವಾಗ ಫುಲ್ ಡೀಟೇಲ್ಸು ನಾನು ಹಾಕ್ತೀನಿ. ಇವಾಗ ಅರ್ಜೆಂಟಲ್ಲಿ ನನಗೆ ಆಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ರವೆ ಉಂಡೆ ಬಂದಿದೆ. ಇದು ತುಂಬ ಈಸಿ ಮಾಡೋದು. ಪಾಕ ಒಂದು ನೀವು ಚೆನ್ನಾಗಿ ತಕ್ಕೊಂಡ್ರೆ ಆಯಿತು. ಇಲ್ಲಿ ರವೆ ಉಂಡೆ ಆಯಿತು. ಕರ್ಜಿಕಾಯಿಗೆ ಮಾಮೂಲಿ ಕೊಬ್ಬರಿ, ಕಡಲೆಕಾಯಿ ಬೀಜ, ಹುರ್ಗಡ್ಲೆ, ಬೆಲ್ಲ ಎಲ್ಲ ಪುಡಿ ಮಾಡಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಪೌಡರ್ ಮಾಡಿ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಅದನ್ನು ಈ ರೀತಿ ಕರ್ಜಿಕಾಯಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲೆ ಉದ್ಕೊಂಡು ಅದರೊಳಗಡೆ ಆ ಹಿಟ್ಟನ್ನು ಹಾಕ್ಬಿಟ್ಟಿದೆ. ನೀಟಾಗಿ ಕ್ಲೋಸ್ ಮಾಡಿ ಇವಾಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ನೋಡ್ಬೋದು ನೀವು, ಚೆನ್ನಾಗೇ ಬಂದಿದ್ದು. ನನಗೆ ಲೇಟ್ ಆಗಿದ್ದರಿಂದ ಎಲ್ಲದನ್ನು ಡೀಟೇಲ್ಸಾಗಿ ನನಗೆ ವಿಡಿಯೋ ಮಾಡಿಕೊಂಡು ಹಾಕೋಕ್ಕಾಗಿಲ್ಲ. ನಾನು ನೆಕ್ಸ್ಟ್ ಮಾಡುವಾಗ ಫುಲ್ ಡೀಟೇಲಾಗಿ ನಾನು ಕರ್ಜಿಕಾಯ್ದು, ರವೆ ಉಂಡೆದು ಎಲ್ಲ ಲಾಗ್ ಹಾಕ್ತೀನಿ. ನೋಡಿ, ಚೆನ್ನಾಗಿ ಕರ್ಕೊಂಡೆ ಎಣ್ಣೆಯಲ್ಲಿ. ಇವಾಗ ಚಕ್ಲಿ ಮಾಡ್ಕೊಳ್ತಾ ಇದ್ದೀನಿ. ಇದು ಚಕ್ಲಿ ಹಿಟ್ಟನ್ನು ನಾವು ಮನೆಯಲ್ಲೇ ಬೀಸಿಟ್ಕೊಳ್ತೀವಿ. ನಾನು ನೆಕ್ಸ್ಟ್ ಯಾವಾಗ ಇದ್ರೂ ಮಾಡಿದವಾಗ ಹಿಟ್ಟನ್ನು ನಾನು ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಚಕ್ಲಿನೂ ತುಂಬ ಚೆನ್ನಾಗಿ ಬಂದಿತ್ತು, ಖಾರವಾಗಿ. ಈ ಹಿಟ್ಟಿಗೆ ಸ್ವಲ್ಪ ಎಣ್ಣೆ, ಬಿಸಿನೀರು, ಉಪ್ಪು ಹಾಕಿ ಕಲಿಸ್ಕೊಂಡು ಜೀರಿಗೆ ಹಾಕ್ಕೊಂಡು ನಾನು ನಾದಿಟ್ಕೊಂಡು ಚಕ್ಲಿ ಒಳ್ಳು ನೋಡಿ, ಈ ರೀತಿ ಚಕ್ಲಿ ಒಳ್ಳಲ್ಲಿ ಎಣ್ಣೆಗೆ ಡೈರೆಕ್ಟಾಗಿ ಬಿಡ್ತೀನಿ. ಇಷ್ಟೆಲ್ಲ ಮಾಡಿ ನನ್ನ ನೈವೇದ್ಯಕ್ಕೆ ಮಾಡಿ ದೇವ್ರ ಮನೆ ಇಷ್ಟು ರೆಡಿ ಮಾಡಿಟ್ಕೊಂಡು ಮಲಗೋಷ್ಟರಲ್ಲಿ 12:30 ಆಗಿಬಿಟ್ಟಿತ್ತು. 12:30 ಆಗಿತ್ತು. ಸೊ ಬೆಳಗ್ಗೆ 4:30ಗೆಲ್ಲ ನಾನು ಎದ್ದೆ. ತುಂಬ ಲೇಟಾಗಿತ್ತು ಹೇಳೋದು. ನನಗೆ ಬೆಳಗ್ಗೆ ಎಚ್ಚರನೇ ಆಗಲಿಲ್ಲ. ಹೇಳೋಷ್ಟರಲ್ಲಿ ಲೇಟಾಗಿತ್ತು. ಬೇಗ ಪೂಜೆ ಮುಗಿಸ್ಕೊಬೇಕಾಗಿತ್ತು. ಸೊ ಅದಕ್ಕೆ ಬೇಗ ಮನೆಯೆಲ್ಲ ಗುಡಿಸಿ ಒರೆಸಿ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಸೀರೆ ಉಟ್ಕೊಂಡು ರೆಡಿಯಾಗಿ ಬಂದು ಸುಮ್ಮನೆ ಹಂಗೆ ಒಂದು ಜಡೆ ಹಾಕ್ಕೊಂಡಿನಿ. ತಲೆ ಕೂಡ ಬಾಚ್ಕೊಂಡಿಲ್ಲ. ಹಾಗೆ ಒಂದು ಜಡೆ ಹಾಕ್ಕೊಂಡು ಬಳೆ ಹಾಕ್ಕೊಂಡು ಸರ ಎಲ್ಲ ಹಾಕ್ಕೊಂಡ್ಬಿಟ್ಟಿದೆ. ನೋಡಿ, ಇವಾಗ ನಾನು ದೇವ್ರ ಮನೆಗೆ ಹೋಗ್ಬಿಟ್ಟಿದೆ. ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಳ್ತೀನಿ. ಆ ಕಡೆ ಲಕ್ಷ್ಮಿ ಇಡೋದಕ್ಕೆ ಎಲ್ಲ ಒರೆಸ್ಕೊಂಡು ರಂಗೋಲಿ ಹಾಕ್ಕೊಳ್ತೀನಿ. ಇಲ್ಲಿ ಮೊದಲು ಬಾಗಿಲಿಗೆಲ್ಲ ಅರಿಶಿನ ಹಚ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ರಂಗೋಲಿ ಹಾಕ್ಕೊಂಡು ಆಚೆನೂ ರಂಗೋಲಿ ಹಾಕ್ಬಿಟ್ಟಿದೆ. ನಾನು ಒಳಗಡೆ ಹೋಗ್ತೀನಿ. ನೋಡಿ, ಈ ರೀತಿ ಕುಂಕುಮ ಅರಿಶಿನದಲ್ಲಿ ನಾನು ಮೊದಲನೇದಾಗಿ ಅರಿಶಿನದಲ್ಲೇ ಹಚ್ಕೊಂಡು ಆಮೇಲೆ ಕುಂಕುಮ ಇಟ್ಕೊಂಡು ರಂಗೋಲಿ ಹಾಕ್ಕೊಳ್ತೀನಿ. ಇಲ್ಲಿ ತುಳಸಿಗೂ ನೀರು ಹಾಕ್ಬಿಟ್ಟಿದೆ. ಅರಿಶಿನ ಕುಂಕುಮ ಇಟ್ಕೊಂಡು ರಂಗೋಲಿ ಚಿಕ್ಕದಾಗಿ ತುಳಸಿ ಮುಂದೆನೂ ರಂಗೋಲಿ ಹಾಕ್ಕೊಳ್ತೀನಿ. ಯಾಕಂದರೆ ಲೇಟ್ ಆಗಿಬಿಟ್ಟಿತ್ತು ನನಗೆ. ಇವತ್ತು ತುಂಬ ಲೇಟಾಗಿ ಎದ್ಬಿಟ್ಟಿದ್ದೆ. 4:30ಗೆ ಎದ್ದಿದ್ದು. ನನಗೆ ಟೈಮೇ ಆಗ್ತಾ ಇರಲಿಲ್ಲ ಡೀಟೇಲಾಗಿ ನಿಮಗೆಲ್ಲ ತೋರಿಸೋದಕ್ಕೆ. ಸಾರಿ ಫ್ರೆಂಡ್ಸ್. ಇಲ್ಲಿ ದೇವ್ರ ಕಟ್ಟೆ ಮೇಲೆ ನಾನು ಲಕ್ಷ್ಮಿ ಕೂರಿಸೋದಕ್ಕೆ ರಂಗೋಲಿ ಹಾಕ್ಕೊಳ್ತಾ ಇದ್ದೀನಿ. ರಂಗೋಲಿ ಹಾಕ್ಕೊಂಡಿದ್ದಾಯಿತು, ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಅದು ವೈಟ್ ಕಲರ್ ರಂಗೋಲಿಗೂ ವೈಟ್ ಕಲರು ಟೈಲ್ಸ್ ಇರೋದಕ್ಕೆ ಅಷ್ಟು ಕ್ಲಿಯರಾಗಿ ಕಾಣ್ತಾ ಇಲ್ಲ. ರಂಗೋಲಿ ಹಾಕ್ಕೊಂಡಾದ ತಕ್ಷಣ ಮೊದಲನೇದಾಗಿ ದೀಪ ಹಚ್ಕೊಳ್ತೀನಿ. ಯಾಕೆ ಈ ದೀಪ ಇಟ್ಕೊಂಡಿನಿ ಅಂದರೆ, ನಾವು ರಾತ್ರಿ ಎಲ್ಲ ದೀಪ ಎಣ್ಣೆ ಸ್ವಲ್ಪನೇ ಹಾಕ್ಕೊತಾ ಇರೋಕ್ಕಾಗಲ್ಲ. ಇದು ಫುಲ್ಲು ಎಣ್ಣೆ ಹಾಕಿಬಿಟ್ಬಿಟ್ರೆ ಬೆಳಗ್ಗೆವರೆಗೂ ಆರಾಮಾಗಿ ಉರಿತಾ ಇರುತ್ತೆ ದೀಪ. ಅದಕ್ಕೋಸ್ಕರ ನಾನು ಈ ದೀಪ ಇಟ್ಕೊಂಡಿನಿ. ಅದನ್ನು ಬಿಟ್ಟು ಬೆಳ್ಳಿ ದೀಪಗಳು ಚಿಕ್ಕದಾಗಿದ್ದಾವೆ, ಅವನ್ನು ಇಟ್ಕೊಂಡು ಹಚ್ಕೊಳ್ತೀನಿ. ನೋಡಿ, ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನಾನು ಎಲ್ಲ ನಿಮಗೆ ಪೂಜೆ ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ನನಗೆ ಇಲ್ಲಿ ಪೂಜೆ ತೋರಿಸೋದಕ್ಕೆ ತುಂಬ ಟೈಮ್ ಬೇಕಾಗಿತ್ತು. ಟೈಮ್ ಆಗಿಬಿಟ್ಟಿದ್ದು ಪೂಜೆಗೆ ಅಂದ್ಬಿಟ್ಟಿದೆ. ಬೇಗ ರಂಗೋಲಿ ಹಾಕ್ಕೊಂಡು ಕಳಸ ಇಟ್ಟು ನಾನು ಕಳಸಕ್ಕೆ ನೀರೆಲ್ಲ ತುಂಬಿ
ಕಳಸ ಇಟ್ಟು ನೈವೇದ್ಯಕ್ಕೆಲ್ಲ ಇಟ್ಕೊಂಡು ಪೂಜೆ ಮುಗಿಸಿ ಅಷ್ಟೋತ್ತರ ಎಲ್ಲ ಹೇಳಿಬಿಟ್ಟಿದ್ದೆ. ನಾನು ಇಲ್ಲಿ ಪೂಜೆ ಮುಗಿಸ್ಕೊಳ್ತೀನಿ. ಅದಾದಮೇಲೆ ನಾನು ನಿಮಗೆ ನಿಧಾನವಾಗಿ ತೋರಿಸ್ತೀನಿ. ನಾನು ಇವಾಗ ಪೂಜೆ ಮುಗಿಸ್ಕೊಂಡು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಯಾವ ರೀತಿ ನಾನು ಪೂಜೆ ಮಾಡ್ಕೊಂಡಿದ್ದೆ ಅಂದ್ಬಿಟ್ಟಿದೆ ತೋರಿಸ್ತಾ ಇದ್ದೀನಿ. ಈ ಕಡೆ ಲಕ್ಷ್ಮಿ ಅಷ್ಟೋತ್ತರನೂ ಹೇಳಿಬಿಟ್ಟಿದೆ, ನಾನು ಮುಗಿಸ್ಕೊಂಡ್ಬಿಟ್ಟಿದ್ದೆ. ಯಾಕಂದರೆ ಒಂದು ಸರಿ ಪೂಜೆ ಕೂತ್ರ ಮೇಲೆ ಅರ್ಧಕ್ಕೆ ಹೇಳ್ಬಾರ್ದು ಅಂದ್ಬಿಟ್ಟಿದೆ. ನಾನು ಲಕ್ಷ್ಮಿ ಅಷ್ಟೋತ್ತರನೂ ಹೇಳಿ ಮುಗಿಸ್ಕೊಂಡು ಆಮೇಲೆ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕಂದರೆ ನಾನು ಜೊತೆಲೇ ವಿಡಿಯೋ ಮಾಡ್ಕೊತ ನಿಮಗೆ ತೋರಿಸೋಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ನನ್ನ ಪೂಜೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಕೊಂಡೆ. ಸಾರಿ ಫ್ರೆಂಡ್ಸ್, ನೆಕ್ಸ್ಟ್ ಟೈಮು ಈ ರೀತಿ ಆಗೋಲ್ಲ. ಕ್ಲೀನಾಗಿ ನಾನು ಪೂಜೆ ಮಾಡೋದು ಯಾವ ರೀತಿ ಎಲ್ಲ ಅಂತ ತೋರಿಸ್ತೀನಿ. ನಾನಿಲ್ಲಿ ಗೆಜ್ಜೆ ವಸ್ತ್ರ ಎಲ್ಲದೂ ಹಾಕ್ಕೊಂಡಿದ್ದೆ. ನಾನು ಮೊದಲನೇದಾಗಿ ಗಣೇಶ ಪೂಜೆ ಮಾಡ್ಕೊಳ್ತೀನಿ. ಗಣೇಶ ಪೂಜೆ ಮಾಡಿಕೊಂಡು ಆಮೇಲೆ ಕಳಸ ಇಟ್ಟು ಹೂವೆಲ್ಲ ಹಾಕಿ ಲಕ್ಷ್ಮಿಗೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ಎಲ್ಲ ಏರಿಸ್ಬಿಟ್ಟಿದೆ. ಆಮೇಲೆ ನಾನು ಪೂಜೆ ಮಾಡ್ಕೊಳ್ತೀನಿ. ತೆಂಗಿನಕಾಯಿ ಹೊಡೆದು ಪೂಜೆ ಮಾಡಿಕೊಂಡು ಲಕ್ಷ್ಮಿ ಅಷ್ಟೋತ್ತರ ಹೇಳಿ ಆರತಿ ದೀಪ ಆರತಿ ಧೂಪ ಎಲ್ಲ ಮಾಡ್ಕೊಳ್ತೀನಿ. ನೋಡ್ಬೋದು ನೀವು ಎಲ್ಲ ಆಗಿದೆ. ನಾನು ಸುಮ್ಮನೆ ಒಂದೊಂದು ಸ್ಕಿಪ್ ಹಾಗೆ ತೊಗೊಂಡಿದ್ದೀನಿ ಪೂಜೆ ಮಾಡಬೇಕಾದ್ರೆ ಅಷ್ಟೇ. ನನ್ನ ಮಗನಿಗೆ ಎಬ್ಬಿಸ್ದೆ, ಅವನು ಹೇಳಲಿಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡೋದು ಅಂದ್ಬಿಟ್ಟಿದೆ. ವರ್ಷಕ್ಕೊಂದು ಸರಿ ಹಬ್ಬ ಬರೋದು, ನಿಧಾನವಾಗಿ ಪೂಜೆ ಮಾಡೋಣ ಆರಾಮಾಗಿ ಅಂದ್ಬಿಟ್ಟಿದೆ. ನನ್ನ ಕೈಲಿ ಎಷ್ಟಾಗುತ್ತೆ ವಿಡಿಯೋ ಮಾಡಿ ತೋರಿಸೋದಕ್ಕೆ ನಿಮಗೆ ನಾನು ಅಷ್ಟನ್ನು ತೋರಿಸಿದ್ದೀನಿ. ನೋಡಿ, ನಾನಿಲ್ಲಿ ಧೂಪ ಹಾಕ್ಕೊಂಡಿದ್ದೀನಿ. ಧೂಪನೂ ಕೂಡ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಇವಾಗ ಲಕ್ಷ್ಮಿ ಕೂರಿಸಿ ನೋಡ್ತಾನೇ ಇರೋಣ ಅನಿಸುತ್ತೆ. ದೇವ್ರ ಮನೆ ಬಿಟ್ಟು ಆಚೆ ಬರೋದಕ್ಕೆ ಮನಸ್ಸಾಗಲ್ಲ. ನನಗಂತೂ ಮನಸ್ಸೇ ಆಗಲ್ಲ. ನೀನು ಬೆಳಗಿಂದ ಸಂಜೆವರೆಗೂ ಪೂಜೆ ಮಾಡ್ತಾಯಿರು ಅಂದರೆ ಆರಾಮಾಗಿ ಮಾಡ್ತಾಯಿರ್ತೀನಿ. ಆದರೆ ಹಾಗಾಗೋದಿಲ್ವಲ್ಲ, ಅಡುಗೆನೂ ಆಗಬೇಕಲ್ವ. ನಾನಿಲ್ಲಿ ಚಕ್ಲಿ ರವೆ ಉಂಡೆ ಆಮೇಲೆ ಕರ್ಜಿಕಾಯಿ ಮಾಡ್ಕೊಂಡಿದ್ನಲ್ಲ, ಅದೇ ನೈವೇದ್ಯಕ್ಕೆ ಇಟ್ಕೊಂಡು ಬೆಳಗ್ಗೆ ಪೂಜೆ ಮುಗಿಸ್ಕೊಂಡೆ. ಮಧ್ಯಾಹ್ನಕ್ಕೆ ಅಡುಗೆ ಮಾಡಿ ಮತ್ತೆ ನೈವೇದ್ಯ ಮಾಡ್ಕೊತೀನಿ. ಮತ್ತೆ ಒಂದ್ಸರಿ ಪೂಜೆ ಮಾಡ್ತೀನಿ. ನೋಡಿ, ಇಲ್ಲಿ ನಮಸ್ಕಾರ ಎಲ್ಲ ಮಾಡಿಕೊಂಡು ನಾನು ಇವಾಗ ಅಡುಗೆಗೆ ಹೋಗ್ತೀನಿ. ಸೊ ಟೈಮ್ ಹೆಂಗೆ ಓಡುತ್ತೆ ಅಂದರೆ ಹಂಗೆ ಓಡುತ್ತೆ. ಅದು ಹಬ್ಬ ಹರಿದಿನ ಏನಾದ್ರು ಇದ್ದವಾಗೆ ನನಗೆ ಟೈಮೇ ಸಿಗಲ್ಲ ಅನ್ನೋ ರೀತಿ ಆಗುತ್ತೆ. ನಾನು ತಲೆ ಕೂಡ ಬಾಚ್ಕೊಂಡಿಲ್ಲ, ಹಾಗೆ ಒಂದು ಜಡೆ ಹಾಕ್ಕೊಂಡೆ. ಸೀರೆ ಕೂಡ ನೀಟಾಗಿ ಉಟ್ಕೊಂಡಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ಹೆಂಗೆಂಗೋ ಉಟ್ಕೊಂಡು ಬಂದು ಕೂತ್ಕೊಂಡ್ಬಿಟ್ಟೆ. ನೋಡಿ, ತೋರಿಸ್ತಾ ಇದ್ದೀನಿ. ನಮ್ಮ ಮನೆ ಲಕ್ಷ್ಮಿ ಈ ಥರ ಕೂತ್ಕೊಂಡಿದ್ದಾಳೆ, ಬಂದುಬಿಟ್ಟಿದೆ ದೇವ್ರ ಮನೆಯಲ್ಲಿ. ನಾನಿಲ್ಲಿ ದೇವ್ರ ಬಾಗಿಲಿಗೂ ಕೂಡ ಅರಿಶಿನ ಹಚ್ಚಿ ಕುಂಕುಮ ಇಟ್ಟು ರಂಗೋಲಿ ಹಾಕ್ಕೊಂಡು ಹೂವಿಟ್ಕೊಂಡಿದ್ದೆ. ನೋಡಿ, ನೈವೇದ್ಯಕ್ಕೆ ಇಟ್ಕೊಂಡಿದ್ದೆ. ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಗಣೇಶ ಪೂಜೆ, ಲಕ್ಷ್ಮೀ ಪೂಜೆ, ಮನೆ ದೇವ್ರಿಗೆ ಹೂವಿಟ್ಟು ತೆಗೆದು ಅಲ್ಲಿ ದೀಪ ಹಚ್ಚಿ ಪೂಜೆ, ಆಮೇಲೆ ಬಾಗಿಲು ಪೂಜೆ, ತುಳಸಿ ಪೂಜೆ ಅನ್ನಷ್ಟರಲ್ಲಿ ಟೈಮ್ ಹೋಗ್ಬಿಡುತ್ತೆ. ಎಲ್ಲ ಕಡೆ ರಂಗೋಲಿ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕ್ಕೊಂಡು ಹೂವಿಟ್ಟು ಪೂಜೆ ಮಾಡೋಷ್ಟರಲ್ಲಿ ನಾನು ರಾತ್ರಿಯೇ ಹೂವೆಲ್ಲ ಹಾಕಲ್ಲ. ನನಗದು ಇಷ್ಟ ಆಗೋದಿಲ್ಲ. ಬೆಳಗ್ಗೆ ಎದ್ದೆ ನಾನು ದೇವ್ರಿಗೆ ಹೂವು ಹಾಕ್ಕೊಳ್ಳೋದು. ನಾನು ಎಷ್ಟು ರೆಡಿ ಮಾಡಿಟ್ಕೊಂಡಿದ್ದೆ ಅಂತ ನಿಮಗೆ ತೋರಿಸಿದ್ನಲ್ಲ, ನಾನು ಅಷ್ಟೇ ರೆಡಿ ಮಾಡಿಟ್ಕೊಂಡಿದ್ದು. ನಾನು ದೇವ್ರಿಗೆ ಒಡವೆ ಕೂಡ ಹಾಕೋಕ್ಕೂ ಟೈಮ್ ಸಿಗಲಿಲ್ಲ. ಆಮೇಲೆ ಪೂಜೆ ಎಲ್ಲ ಆದ್ರ ಮೇಲೆ ನಿಧಾನವಾಗಿ ಹಾಕ್ಕೊಂಡೆ. ಇವಾಗ ಸಿಂಪಲ್ಲಾಗಿ ನಾನು ಪೂಜೆ ಮಾಡಿ ಮುಗಿಸ್ಕೊಂಡಿದ್ದೀನಿ. ನೋಡ್ಬೋದು ನೀವಿಲ್ಲಿ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಯಾರ ಮನೆಯಲ್ಲೆಲ್ಲ ಲಕ್ಷ್ಮೀ ಕೂರಿಸಿ ಪೂಜೆ ಮಾಡಿದರೆ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಒಂದು ಲೈಕ್ ಕೊಡಿ. ಹೇಗಿತ್ತು ನಾನು ಮಾಡಿರೋ ಪೂಜೆ ಹೇಗಿತ್ತು ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ ಪ್ಲೀಸ್ ಫ್ರೆಂಡ್ಸ್.
ನೋಡ್ಬೋದು ನೀವಿಲ್ಲಿ. ಸೊ ಇಲ್ಲಿ ಪೂಜೆ ಎಲ್ಲ ನಾನು ವಿಡಿಯೋ ಅದು ಯಾವುದು ನನಗೆ ಎಡಿಟ್ ಮಾಡಬೇಕಾದ್ರೆ ನನಗೆ ಯಾವುದು ಡಿಲೀಟ್ ಮಾಡೋಕ್ಕೆ ನಂಗೆ ಮನಸ್ಸು ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ಲ ಲಕ್ಷ್ಮಿ, ಅದಕ್ಕೋಸ್ಕರ ಹಾಕ್ಬಿಟ್ಟಿದ್ದೀನಿ. ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಲೈಟ್ ಆಫ್ ಮಾಡಿ ಬರೀ ದೀಪದ ಬೆಳಕಲ್ಲೇ ಲಕ್ಷ್ಮಿನ ತೋರಿಸ್ತಾ ಇದ್ದೀನಿ. ನಿಮಗೆ ತೋರಿಸ್ಬಿಟ್ಟಿದೆ. ನಾನಿವಾಗ ಅಡುಗೆ ಮನೆ ಕಡೆ ಹೋಗಬೇಕು. ಅಡುಗೆ ಮನೆ ಕಡೆ ಹೋಗಿ ಅಡುಗೆ ಮಾಡಬೇಕು. ನಾನು ಇಲ್ಲಿ ನಿಮಗೆ ತೋರಿಸಿ ನಾನು ಅಡುಗೆ ಮನೆಗೆ ಹೋಗ್ತೀನಿ. ಅಡುಗೆನೂ ನಾನು ಜಾಸ್ತಿ ಏನು ಮಾಡ್ಕೊತಾ ಇಲ್ಲ ಇವತ್ತು, ಯಾಕಂದರೆ ಸ್ವೀಟ್ ಯಾರೂ ತಿನ್ನೋದೇ ಇಲ್ಲ. ಒಬ್ಬಟ್ಟು ಇದೆಲ್ಲ ಮಾಡಿದರೆ ತಿನ್ನೋದೇ ಇಲ್ಲ, ಯಾಕಂದರೆ ಆಲ್ರೆಡಿ ರವೆ ಉಂಡೆ, ಕರ್ಜಿಕಾಯಿ ಎಲ್ಲ ಇದೆ ಅಲ್ವಾ, ಅದನ್ನೇ ಒಬ್ಬರು ಮುಟ್ಟಿಲ್ಲ, ತಿಂದಿಲ್ಲ. ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ. ನಾನು ಬೇಗ ಅಡುಗೆ ಮನೆ ಕಡೆ ಬಂದೆ. ಬೆಳಗ್ಗೆ ನಾಷ್ಟ ಉಪ್ಪಿಟ್ಟಾಗಿತ್ತು, ಉಪ್ಪಿಟ್ಟು ಮಾಡಿ ಅವ್ರಿಗೆಲ್ಲ ಕೊಟ್ಟೆ. ನಾನು ಇಲ್ಲಿ ನಾಷ್ಟ ಮಾಡಿಲ್ಲ, ಅವ್ರಿಗೆಲ್ಲ ಉಪ್ಪಿಟ್ಟು ಮಾಡಿಕೊಟ್ಟು ನಾನು ಇಲ್ಲಿ ಇವಾಗ ಬೇಳೆ ಇಡ್ತಾಯಿದ್ದೀನಿ ಸಾಂಬಾರಿಗೆ. ಬೇಳೆ ಇಟ್ಬಿಟ್ಟಿದೆ. ನನಗೆ ಸೀರೆಯಲ್ಲಿ ಅಡುಗೆ ಮಾಡೋಕ್ಕಾಗ್ತಾಯಿಲ್ಲ, ಸೊ ಅದಕ್ಕೋಸ್ಕರ ಹೋಗ್ಬಿಟ್ಟಿದೆ. ಸೀರೆ ಬಿಚ್ಚಿ ಡ್ರೆಸ್ ಹಾಕ್ಕೊಂಬಂದೆ. ನಾನಿಲ್ಲಿ ಏನು ಜಾಸ್ತಿ ಅಡುಗೆ ಮಾಡ್ಕೊಂಡಿಲ್ಲ. ಚಿತ್ರಾನ್ನ, ಅನ್ನ, ಸಾಂಬಾರು, ಬಜ್ಜಿ, ಕೇಸರಿ ಬಾತು, ಹಪ್ಪಳ ಮತ್ತು ಕೇಸರಿ ಬಾತು, ಕೋಸಂಬರಿ ಇಷ್ಟು ಪಲ್ಯ ಮಾಡ್ಕೊಂಡಿದ್ದೆ. ಇಷ್ಟೇ ನಾನು ಮಾಡ್ಕೊಂಡಿದ್ದು. ಆಮೇಲೆ ಪೂರಿ ಮಾಡಿದ್ದೆ ನೋಡಿ. ನಾನಿಲ್ಲಿ ದೇವ್ರಿಗೂ ಕೂಡ ನೈವೇದ್ಯ ಹಾಕ್ಬಿಟ್ಟಿದ್ದೆ, ಎಡೆ ಹಾಕ್ಬಿಟ್ಟಿದ್ದೆ. ಇವಾಗ ಪೂಜೆ ಮುಗಿಸ್ಕೊತೀನಿ. ಈ ಪೂಜೆ ಮುಗಿಸ್ಕೊಂಡು ಇವಾಗ ನಾನು ದಾರ ಮಾಡಿಟ್ಕೊಂಡಿದ್ದೆ. 9 ಎಳೆ ದಾರನ ಮಾಡಿ ಬೆಳಗ್ಗೆನೇ ಪೂಜೆ ಮಾಡಬೇಕಾದ್ರೆ ಮಾಡಿ ಸೈಡಲ್ಲಿಟ್ಟು ಪೂಜೆ ಮಾಡಿಟ್ಟಿದ್ದೆ. ಇವಾಗ ಅದು ನಮ್ಮ ಮನೆಯವ್ರ ಹತ್ರ ನಾನು ಕಟ್ಟಿಸ್ಕೊಳ್ತೀನಿ. ನಾನು ಅವ್ರಿಗೆ ಕಟ್ಟುತ್ತೀನಿ, ಅವರು ನನಗೆ ಕಟ್ಟುತ್ತಾರೆ. ನೋಡ್ಬೋದು ಇಲ್ಲಿ ಅವರು ಕಟ್ಟುತ್ತಾ ಇದ್ದಾರೆ ನನಗೆ. ಅದಕ್ಕೊಂದು ಹೂ ಕಟ್ಟಿಬಿಟ್ಟಿದೆ, ನಾನು ಅವ್ರ ಹತ್ರ ಕಟ್ಟಿಸ್ಕೊಳ್ತಾ ಇದ್ದೀನಿ. ಅವ್ರು ನನಗೆ ಕಟ್ಟಿದ್ರು, ಇವಾಗ ನಾನು ಅವ್ರಿಗೆ ಕಟ್ತೀನಿ. ಅದು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ನೋಡಿ. ಇಲ್ಲಿ ಅಡುಗೆ ಏನೇನು ಮಾಡಿದ್ದೆ ಅಂದ್ಬಿಟ್ಟಿದ್ದು ತೋರಿಸ್ತೀನಿ. ಕೇಸರಿ ಬಾತು, ಪೂರಿ, ಕೋಸಂಬರಿ, ಆಲೂಗಡ್ಡೆ ಬಜ್ಜಿ ಮಾಡಿದ್ದೆ. ಆಲೂಗಡ್ಡೆ ಬಜ್ಜಿ, ಚಿತ್ರಾನ್ನ, ಆಮೇಲೆ ನಾವಿಲ್ಲಿ ಗೊಜ್ಜು ಅಂತೀವಿ, ಹುಳಿ ಅಂತೀವಿ. ಹುಳಿ ಅಂದರೆ ಎಲ್ಲ ಥರದ್ದು ಬಟಾಣಿ, ಹಾಲು, ನುಗ್ಗೆಕಾಯಿ, ಕ್ಯಾರೆಟು ಎಲ್ಲ ಹಾಕ್ಬಿಟ್ಟಿದ್ದೆ. ಒಂದು ಹುಳಿ ಮಾಡ್ಕೊಂಡಿದ್ದೆ, ಪಲ್ಯ ಮಸಾಲೆ ಅದು ಪೂರಿಗೆ. ಇಲ್ಲಿ ನುಗ್ಗೆಕಾಯಿ ಬೇಳೆ ಸಾಂಬಾರು, ಅನ್ನ ಇಷ್ಟು ಮಾಡ್ಕೊಂಡಿದ್ದೆ ನಾನು ನೋಡಿ. ಇಷ್ಟು ಮಾಡ್ಕೊಂಡಿದ್ದೆ. ಇವಾಗ ಬಾಗಿಲು ತೋರಿಸ್ತಾ ಇದ್ದೀನಿ. ಇವಾಗ ನನಗೆ ಟೈಮ್ ಆಯಿತು, ಸೊ ಅದಕ್ಕೋಸ್ಕರ ಇವಾಗ ನನ್ನ ಬಾಗಿಲಿಗೆ ಯಾವ ಥರ ತೋರಣ ಮಾಡ್ಕೊಂಡಿದ್ದೆ ಅಂದ್ಬಿಟ್ಟಿದೆ ತೋರಿಸ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಲಾಗು ಇರುತ್ತೆ, ಯಾಕಂದರೆ ನನಗೆ ಒಂದೇ ಸರಿ ಲಾಗು ಇದು ಪೂರ್ತಿ ಹಾಕೋದಕ್ಕೆ ತುಂಬ ಲೆಂತಿ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ನೆಕ್ಸ್ಟ್ ಲಾಗಲ್ಲಿ ಸಂಜೆ ಪೂಜೆ, ಸಂಜೆ ಅರ್ಶಿನ ಕುಂಕುಮಕ್ಕೆಲ್ಲ ನಾನು ಹೋಗಿದ್ದು ಎಲ್ಲದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ. ಇದು ಈ ವಿಡಿಯೋದಲ್ಲೇ ಹಾಕಿದ್ರೆ ತುಂಬ ಲೆಂತಿ ವಿಡಿಯೋ ಆಗುತ್ತೆ, ನಿಮಗೂ ಬೇಜಾರು ನೋಡೋದಕ್ಕೆ, ನನಗೂ ತುಂಬ ಲೆಂತಿ ವಿಡಿಯೋ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.